यदेतत्सहस्रं तत्सर्वं तस्य मेन्नं मित्रं दक्षिणं सदिति प्राणः परोक्षप्रिया इव हि देवाः परोक्षप्रिया इव हि देवाः। ओं सत्कृतये नमः। ओं महे वीराय तवसे तुराय विरक्षिणे वज्रिणे शन्तमाने वचांस्यासा स्थविराय तक्षं स मातरा। ಶ್ರೀ ಗುರುಭ್ಯೋ ನಮಃ. ಕ್ರೋಧಿ ಸಂವತ್ಸರದ ಆಶ್ವಿನ ಶುಕ್ಲ ಪಕ್ಷದ ಈ ಏಕಾದಶಿಯ ದಿನ ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 248ನೇಯ ಸತ್ಕೃತಿ ಅನ್ನುವ ನಾಮ, ಹಾಗೆ ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರವನ್ನು ಅರ್ಥಪುರಸ್ಸರವಾಗಿ ಯಥಾಶಕ್ತಿ ಅವಲೋಕಿಸಬೇಕು ಅಂತ ನಾವು ಸನ್ನದ್ಧರಾಗಿದ್ದೇವೆ. ಮೂಲ ವೇದದ ಮಂತ್ರದ ಅರ್ಥ, ಸಂಪಾದಿತವಾದ ಬೃಹತಿ ಮಂತ್ರದ ಅರ್ಥ ಇತ್ಯಾದಿಗಳನ್ನು ನಾವು ಗಮನಿಸುವುದಕ್ಕಿಂತ ಮುಂಚೆ ಸತ್ಕೃತಿ ಅನ್ನುವ ಶಬ್ದದ ಅರ್ಥವೊಂದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಹೀಗಲ್ಲಿ ವ್ಯಾಖ್ಯಾನಗಳಲ್ಲಿ ಏನು ಹೇಳಿಲ್ಲ, ಆದರೂ ಸತ್ಕೃತಿ ಅನ್ನುವ ಶಬ್ದ ಭಗವಂತನ ಸ್ತ್ರೀ ರೂಪವನ್ನು ಹೇಳ್ತದೆ ಅಂತ ನನ್ನದೊಂದು ಅನುಸಂಧಾನ. ಸತ್ಕೃತಿ ಅನ್ನೋ ಶಬ್ದದ್ದು ಕೂಡ ಭಗವಂತನ ಪುರುಷ ರೂಪವನ್ನು ಹೇಳಲಿಕ್ಕೂ ಏನು ತೊಂದರೆ ಇಲ್ಲ, ಖಂಡಿತವಾಗಿಯೂ. ಸತ್ಕೃತಿ ಅನ್ನೋ ಶಬ್ದವನ್ನು ಪುಲ್ಲಿಂಗವಾಗಿಯೂ ಇಟ್ಕೋಬಹುದು, ಸ್ತ್ರೀಲಿಂಗವಾಗಿಯೂ ಇಟ್ಕೋಬಹುದು. ಭಗವಂತನ ಎಲ್ಲ ರೂಪಗಳನ್ನು ಈ ಎಲ್ಲ ಶಬ್ದಗಳಿಂದಲೂ ಹೇಳಬಹುದು, ಶಾಸ್ತ್ರ ನಮಗೆ ತಿಳಿಸುವಂತೆ. ಆದರೂ ಈ ಸತ್ಕೃತಿ ಅನ್ನೋ ಶಬ್ದ ಭಗವಂತನ ಪುರುಷ ರೂಪವನ್ನು ಸ್ತ್ರೀ ರೂಪವನ್ನು ಎರಡನ್ನೂ ಹೇಳ್ತದೆ. ಸ್ತ್ರೀ ರೂಪವನ್ನು ಹೇಳ್ತದೆ ಅಂತ ಅನುಸಂಧಾನ ಮಾಡಿದರೆ ಈ ಪ್ರಕೃತಿ ಅನ್ನುವ ಶಬ್ದ ಹೇಗೆ ಭಗವಂತನ ಸ್ತ್ರೀ ರೂಪವನ್ನು ಹೇಳ್ತದೋ ಹಾಗೆ ಸತ್ಕೃತಿ ಅನ್ನೋ ಶಬ್ದವು ಕೂಡ ಭಗವಂತನ ಸ್ತ್ರೀ ರೂಪವನ್ನು ಹೇಳ್ತದೆ ಅಂತ ನನ್ನದೊಂದು ಅನುಸಂಧಾನ. ಉಳಿದೆಲ್ಲ ಶಬ್ದಗಳನ್ನು ವಿಶ್ವ, ವಿಷ್ಣು ಇತ್ಯಾದಿ ಶಬ್ದಗಳನ್ನು ಪುಲ್ಲಿಂಗ ಬಿಟ್ಟರೆ ಬೇರೆ ಕಡೆ ಅನುಸಂಧಾನ ಮಾಡ್ಲಿಕ್ಕೆ ಬರೋದಿಲ್ಲ. ವಿಶ್ವಂ ಅನ್ನೋದನ್ನು ನಪುಂಸಕಲಿಂಗದಲ್ಲಿ ಮಾಡಬೇಕಾಗ್ತದೆ. ಬಹುತೇಕ ಶಬ್ದಗಳು ಪುಲ್ಲಿಂಗದಲ್ಲೇ ಇವೆ ವಿಷ್ಣು ಸಹಸ್ರನಾಮ ಸ್ತೋತ್ರದ್ದು. ಕೆಲವೇ ಶಬ್ದಗಳು ನಪುಂಸಕಲಿಂಗದಲ್ಲಿ, ಇನ್ನು ಕೆಲವೇ ಶಬ್ದಗಳು ಸ್ತ್ರೀಲಿಂಗದಲ್ಲಿವೆ. ಹಾಗೆ ಸತ್ಕೃತಿ ಅನ್ನುವ ಒಂದು ಈ ಶಬ್ದವನ್ನು ನಾವು ಸ್ತ್ರೀಲಿಂಗದಲ್ಲಿ ಅನುಸಂಧಾನ ಮಾಡಬಹುದು. ಏನದಕ್ಕೆ ಅರ್ಥ ಈಗ ನೋಡೋಣ. ಯಾವ ಭಗವಂತ ತನ್ನ ಎಲ್ಲ ಕೃತಿಗಳನ್ನು ಕೂಡ ಸಜ್ಜನರಿಗಾಗಿ ಮಾಡ್ತಾನೋ, ಸದಾಂ ಕೃತೆ ಕೃತಯ ಯಸ್ಯ ಸಹ ಸತ್ಕೃತಿ. ಮೊದಲು ಬನ್ನಂಜ ಗೋವಿಂದಾಚಾರ್ಯರು ಮಾಡಿರುವ ಅರ್ಥಾನುಸಂಧಾನಗಳನ್ನು ನೋಡೋಣ. ಸಜ್ಜನರಿಗೋಸ್ಕರ ಯಾವ ಭಗವಂತನ ಕೃತಿಗಳಿವೆಯೋ ಎಲ್ಲ, ಅವನ ಸೃಷ್ಟಿ, ಪಾಲನೆ, ನಾಶ, ಹಾಗೆ ಗ್ರಂಥರಚನ ರೂಪವಾದ ಕ್ರಿಯೆ, ಅದೆಲ್ಲವೂ ಕೂಡ ಸಜ್ಜನರ ಅನುಗ್ರಹಕ್ಕಾಗಿವೆ. ಹೀಗೆ ಸತಾಂ ಅಥವಾ ಸದ್ಭ್ಯ ಚತುರ್ಥಿ ವಿಭಕ್ತಿ ಇಟ್ಕೊಂಡ್ರೆ ಸದ್ಭ್ಯ ಕೃತಯ ಯಸ್ಯ ಸಹ ಸತ್ಕೃತಿ, ಇದೊಂದು ಅನುಸಂಧಾನ. ಸಂತಿ ಸತ್ಯ ಕೃತಯ ಯಸ್ಯ ಸಹ ಸತ್ಕೃತಿ ಅಂತ ಮತ್ತೊಂದು ಅನುಸಂಧಾನ. ಕೃತಿ ಶಬ್ದ ಸ್ತ್ರೀಲಿಂಗ ಆದ್ರಿಂದ ಈ ಥರ ಹೇಳ್ತಿದ್ದೇನೆ. ಈ ಕೃತಿಗಳು ಅಂದರೆ ಅವನ ರಚನೆಗಳು. ಈ ಪುರಾಣ ಮೊದಲಾದ ಎಲ್ಲ ರಚನೆಗಳು ಅವು ಸಂತಿ ಅಂದರೆ ಜ್ಞಾನ ಸಾಧನಾನೇ, ಸತ್ ಅಂದರೆ ಪ್ರಶಸ್ತ ಅಂತ ಅರ್ಥ, ಬಹಳ ಪ್ರಸಿದ್ಧವಾದ ಅರ್ಥ. ಯಾವ ಭಗವಂತನ ಪುರಾಣ ರಚನೆ ಮೊದಲಾದ ಕ್ರಿಯೆಗಳು ಅಥವಾ ಅವನಿಂದ ರಚಿಸಲ್ಪಟ್ಟ ಪುರಾಣ ಮೊದಲಾದ ಕೃತಿಗಳು ಅವು ಜ್ಞಾನ ಸಾಧನ ಆಗಿವೆ. ಸಂತಿ ಅಂದರೆ ಜ್ಞಾನ ಸಾಧನಾನೇ ಅಂತ ಅದಕ್ಕೆ ಅರ್ಥ. ಆದ್ರಿಂದ ಸತ್ಯ ಕೃತಯ ಯಸ್ಯ ಸಹ ಸತ್ಕೃತಿ, ಇದನ್ನೊಂದು ಅರ್ಥ. ಇಲ್ಲಿ ಪುರಾಣ ಅಂತ ಅಷ್ಟೇ ಇಟ್ಕೊಂಡಿದ್ದಾರೆ ಗೋವಿಂದಾಚಾರ್ಯ. ಪುರಾಣ ಅಂತ ಮಾತ್ರ ಅಲ್ಲ, ವೇದಗಳು ಕೂಡ ಸತ್ಯ ಕೃತಯ ಅಂದ್ರೆ ಶ್ರುತಿಗಳು. ಪುರಾಣ ಅಂತ ನಪುಂಸಕಲಿಂಗ ಶಬ್ದ. ಅದನ್ನು ನಾವು ಈ ಪುರಾಣ ಎಂಬ ಕೃತಿ ಅದು ಜ್ಞಾನ ಸಾಧನವಾಗಿದೆ ಅಂತ ಅದನ್ನ ಇಟ್ಕೊಂಡಿದ್ದೇವೆ. ಶ್ರುತಿ ಶಬ್ದ ನೇರವಾಗಿ ಸ್ತ್ರೀಲಿಂಗವಾಗಿಯೇ ಇರುವುದರಿಂದ ಭಗವಂತನ ಆ ಪುರಾಣ ರಚನೆ ಎಂಬ ಕ್ರಿಯೆ, ಹಾಗೆ ವೇದಗಳ ಆವಿಷ್ಕಾರ ಎಂಬ ಕ್ರಿಯೆ, ಇವೆಲ್ಲವೂ ಕೂಡ ಸತ್ಯ ಜ್ಞಾನ ಸಾಧನವಾಗಿವೆ. ಆದ್ರಿಂದ ಆ ಭಗವಂತನನ್ನ ಸತ್ಕೃತಿ ಅಂತ ಹೀಗೆ ಹೇಳಬಹುದು. ಒಟ್ಟಾರೆ ಪುರಾಣ ರಚನೆ ಮಾತ್ರ ಅಲ್ಲ, ಎಲ್ಲಾ ಕ್ರಿಯೆಗಳು ಕೂಡ ಸತೀ ಕೃತಿ ಯಸ್ಯ ಸಹ. ಈ ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿರ್ ಜ್ಞಾನಮಾವೃತಿ ಬಂಧಮೋಕ್ಷೌ ಚ ಪುರುಷಾದ್ಯಸ್ಮಾತ್ ಸ ಹರಿದೇಕರಾಟ್ ಅಂತ ಹೇಳಿರುವಂತೆ ಉತ್ಪತ್ತಿ, ಪಾಲನೆ, ನಾಶ, ಹೀಗೆ ಎಲ್ಲವೂ ಕೂಡ ನಮಗೆ ಅಜ್ಞಾನ ಕೊಟ್ಟಿರುವುದು, ಅಜ್ಞಾನದಿಂದ ಸಂಸಾರದಿಂದ ನಮ್ಮನ್ನು ಪಾರು ಮಾಡುವುದು, ನಮಗೆ ಮುಕ್ತಿ ಕೊಡುವುದು,
ಹೀಗೆ ಎಲ್ಲಾ ಕ್ರಿಯೆಗಳು ಕೂಡ ಇದು ಸತೀಯ ಆಗಿದೆ. ಯಾಥಾತ್ಯತ್ಯತಃ ಅರ್ಥಾನ್ ವೇದದಾತ್ ಶಾಶ್ವತೀಭ್ಯ ಸಮಾಭ್ಯ. ಭಗವಂತನ ಯಾವ ಕ್ರಿಯೆಯೂ ಕೂಡ ಅದು ವ್ಯರ್ಥ ಅಲ್ಲ. ಯಾಕಂದ್ರೆ ಕ್ರಿಯೆಗೆ ವಿಷಯವಾದ ಈ ಜಗತ್ತು ಸತ್ಯ, ಜೀವ ಸತ್ಯ. ಆದ್ದರಿಂದ ಈ ಭಗವಂತನ ಆ ಸೃಷ್ಟಿ ಎಂಬ ಕ್ರಿಯೆ, ಪಾಲನೆ ಎಂಬ ಕ್ರಿಯೆ, ನಾಶ ಎಂಬ ಕ್ರಿಯೆ, ಸಂಸಾರದಲ್ಲಿ ನಮ್ಮನ್ನು ಕಟ್ಟಿ ಹಾಕುವ ಕ್ರಿಯೆ, ಹಾಗೆ ನಮ್ಮನ್ನ ಸಂಸಾರದಿಂದ ಆತ ಮುಕ್ತರನ್ನಾಗಿ ಮಾಡುವಂತ ಕ್ರಿಯೆ, ಇವೆಲ್ಲವೂ ಕೂಡ ಸತ್ಯವಾಗಿವೆ. ಹೀಗೆ ಸತೀ ಕೃತಿ ಯಶಸಃ ಸತ್ಕೃತಿ ಅಂತ ಮತ್ತೊಂದು ಅನುಸಂಧಾನ. ಈ ಭಗವಂತ ಸ್ವಯಂ ಸನ್ ಚಾಸೋ ಕೃತಿಶ್ಚ ಸತ್ಕೃತಿ. ಭಗವಂತ ಸ್ವಯಂ ಸನ್, ಯಾಕಂದ್ರೆ ಸದ್ಗುಣ ಪರಿಪೂರ್ಣನಾದ್ರಿಂದ. ಸನ್ ಸಾಧುಗುಣ ಪೂರ್ಣತ್ವ ಅಂತ ಭಾಗವತ ತಾತ್ಪರ್ಯ. ಹೀಗೆ ಭಗವಂತ ಸಾಧುಗುಣ ಪೂರ್ಣನಾಗಿದ್ದಾನೆ ಮತ್ತು ಸ್ವಯಂ ಕೃತಿ ರೂಪನೂ ಆಗಿದ್ದಾನೆ. ಯಾಕೆಂದ್ರೆ ಅವನು ಬೇರೆ ಅಲ್ಲ, ಅವನ ಕೃತಿ ಬೇರೆ ಅಲ್ಲ. ಅದರಿಂದ ಸನ್ ಚಾಸೋ ಕೃತಿಶ್ಚ ಸತ್ಕೃತಿ ಅಂತ ಇನ್ನೊಂದು. ಅದನ್ನೇ ಬೇಕಾದ್ರೆ ಸತೀ ಚಾಸೋ ಕೃತಿಶ್ಚ ಸತ್ಕೃತಿ ಅಂತಲೂ ಸ್ತ್ರೀಲಿಂಗವಾಗಿಯೂ ಮಾಡ್ಕೋಬಹುದು. ಸಂಚಾಸೋ ಕೃತಿಶ್ಚ, ಹಾಗೆ ಸತೀ ಚಾಸೋ ಕೃತಿಶ್ಚ. ಸ್ತ್ರೀಗುಣ ಪುಂಗುಣಶ್ಚೈವ ನಪುಂಸಕ ಗುಣ ಅಪಿ ಯದಧೀನ ವ್ಯತ್ಯಯ ಸ್ಯಾತ್ ಅಂತ ಚಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಲಿಂಗ ನಿರ್ಣಯ ಅನ್ನೋ ಗ್ರಂಥವನ್ನು ಆಚಾರ್ಯ ಉದ್ಧಾರ ಮಾಡ್ತಾರೆ. ಭಗವಂತನಲ್ಲಿ ಯಾವ ಲಿಂಗವನ್ನು ಕೂಡ ವ್ಯತ್ಯಾಸ ಮಾಡಿ ನಾವು ಹೇಳ್ಬಹುದು. ಈ ಜಗತ್ತಿನಲ್ಲಿ ಗಂಡಸರನ್ನು ಗಂಡಸು ಅಂತ ಹೇಳ್ಬೇಕು, ಅವಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಾಧಾ ಏನಾರ ಅಪೇಕ್ಷೆ ಬಂದ್ರೆ ಯಾವುದೊಂದು ಹುಡುಗನನ್ನು ಹುಡುಗಿಯನ್ನು ಅದು ಆ ಹುಡುಗ ಆ ಹುಡುಗಿ ಬಂತು ಹೋಯ್ತು ಅಂತ ಅನ್ಬೋದು. ಅಷ್ಟು ಬಿಟ್ರೆ ಇನ್ನು ಕೆಲವು ಸರಿ ಮುದುಕರನ್ನ ಆ ಮುದುಕ ಹೋಯ್ತು ಬಂತು ಅಂತ ಅನ್ಬೋದು. ಯಾಕೆಂದ್ರೆ ತೀರಾ ಎಳೆಯ ವಯಸ್ಸಿನ ಹುಡುಗರು ಮತ್ತು ಹುಡುಗಿಯರಲ್ಲಿ, ಹಾಗೆ ಮುದುಕರು ಮತ್ತು ಮುದುಕಿಯರಲ್ಲಿ ಸ್ತ್ರೀತ್ವ ಪುರುಷತ್ವ ಹೆಚ್ಚೇನು ವಿವಕ್ಷಿತ ಅಲ್ಲ. ಯಾವ ಅರ್ಥದಲ್ಲಿ ಸ್ತ್ರೀತ್ವ ಪುರುಷತ್ವ ನಮಗೆ ಬಾಧಕ ಆಗಿರ್ತದೋ ಅಥವಾ ಅರ್ಥಕ್ರಿಯಾಕಾರಿಯಾಗಿರ್ತದೋ, ಹಾಗಾದ್ರೆ ಅರ್ಥಕ್ರಿಯಾಕಾರಿ ಅಲ್ಲ. ಆದ್ರಿಂದ ಮಧ್ಯವಯಸ್ಕರನ್ನ, ತರುಣರನ್ನ ಸ್ತ್ರೀ ಮತ್ತು ಪುರುಷ ಅಂತ ನಿರ್ದಿಷ್ಟವಾಗಿ ಹೇಳ್ತೇವೆ. ಅಷ್ಟು ಬಿಟ್ರೆ ವಯಸ್ಕರಾದವರನ್ನ, ಬಾಲಕರನ್ನ ನಪುಂಸಕ ಲಿಂಗದಲ್ಲಿ ಹೇಳಲಿಕ್ಕೇನು ತೊಂದರೆ ಇಲ್ಲ. ಇದು ಜಗತ್ತಿನ ವ್ಯವಸ್ಥೆ. ಆದ್ರೆ ನಿತ್ಯ ತರುಣನಾದ ಭಗವಂತ, ನಿತ್ಯ ಜ್ಯೇಷ್ಠನೂ ನಿತ್ಯ ವಯಸ್ಕನೂ ಆದಂಥ ಭಗವಂತ, ಜ್ಯೇಷ್ಠಾಯ ಶ್ರೇಷ್ಠಾಯ ಅಂತ ಅವನನ್ನ ಉಪಾಸನೆ ಮಾಡ್ತೇವೆ. ಅವನಲ್ಲಿ ಎಲ್ಲಾ ಲಿಂಗಗಳು, ಎಲ್ಲಾ ಲಿಂಗದ ಗುಣಗಳು ಕೂಡ ಅವನ ಅಧೀನ. ಸ್ತ್ರೀ ಗುಣಾ ಪುಂಗುಣಾ ನಪುಂಸಕ ಗುಣಾ ಅಪಿ ಯದಧೀನಾ. ಯಾವ ಭಗವಂತನ ಅಧೀನ ಅದು. ಆದ್ರಿಂದ ಆ ಭಗವಂತನಲ್ಲಿ ಪುಲ್ಲಿಂಗವನ್ನು, ಸ್ತ್ರೀಲಿಂಗವನ್ನು, ನಪುಂಸಕ ಲಿಂಗವನ್ನು, ಎಲ್ಲಾ ಲಿಂಗಗಳನ್ನು ಪ್ರಯೋಗ ಮಾಡ್ಲಿಕ್ಕೂ ಕೂಡ ಯಾವುದೇ ತೊಂದರೆ ಇಲ್ಲ ಅಂತ ಶಾಸ್ತ್ರ ಆದೇಶ ಕೊಟ್ಟಿದೆ. ಆದ್ರಿಂದ ಹೀಗೆ ನಾವು ಕೃತಿ ಅನ್ನೋ ಶಬ್ದವನ್ನು ಕೂಡ, ಇವತ್ತು ಕೃತಿ ಅನ್ನೋ ಶಬ್ದ ಕೃಧಾತುವೆ ಕ್ತಿನ್ ಪ್ರತ್ಯಯ ಒಂದು ಕೃತಿ. ಅದಲ್ಲದೆ ಹೋದ್ರೂ ಕೂಡ ಬೇರೆ ಪ್ರಾಚೀನ ವ್ಯಾಕರಣದ ದೃಷ್ಟಿಯಿಂದ ಕೃತಿ ಅನ್ನೋದನ್ನೇ ಪುಲ್ಲಿಂಗವಾಗಿ ಮಾಡ್ಲಿಕ್ಕೂ ಏನು ತೊಂದರೆ ಇಲ್ಲ. ಈಗಿನ ವ್ಯಾಕರಣದ ನಿಯಮಗಳಲ್ಲಿ ನಾವು ನಮ್ಮ ಹಣೆ ಬರಹ ನಾವು ಬದ್ಧರಾಗಿದ್ದೇವೆ. ಶಾಸ್ತ್ರದ ಮಾತುಗಳಿಂದ ಈಗಿನ ವ್ಯಾಕರಣದ ನಿಯಮಗಳಿಗೆ ನಾವು ಬಂಧಿತ ಮಾಡಬೇಕಾಗಿಲ್ಲ. ಇದು ಗೋವಿಂದಾಚಾರ್ಯ ಹೇಳಿದ್ದನ್ನು ಸ್ವಲ್ಪ ವಿಸ್ತರಿಸಿ ಹೇಳಿದ್ದೇನೆ. ಇದನ್ನೇ ಸತ್ಕೃತಿ ಅನ್ನೋದನ್ನು ಸತ್ಕೃತ ಅಂತ ಕೂಡ ಹೇಳೋರಿದ್ದಾರೆ. ಹೇಳಿದ್ರು ಏನು ತಪ್ಪಲ್ಲ. ಕೃತಿ ಅಂದ್ರು ಕೃತ ಅಂದ್ರು ಅರ್ಥ ಒಂದೇ. ಕೃತ ಅಂದ್ರು ಕ್ರಿಯೆ ಅಂತಾನೆ ಅರ್ಥ. ಯಾಕಂದ್ರೆ ಅಲ್ಲಿ ಬಂದಿರೋ ಕ್ತಪ್ರತ್ಯಯ ಅದು ಕೂಡ ಭಾವಾರ್ಥಕ್ಕೆ ತಪ್ರತ್ಯಯ, ಕೇವಲ ಕರ್ಮಾರ್ಥಕ್ಕೆ ತಪ್ರತ್ಯಯ ಅಲ್ಲ. ಅದರಿಂದ ಸತ್ಕೃತಿ ಅಂದ್ರು ಸತ್ಕೃತ ಅಂದ್ರು ಒಂದೇ. ಇದು 243ನೇ ನಾಮ ಗೋವಿಂದಾಚಾರ್ಯರ ದೃಷ್ಟಿಯಲ್ಲಿ. ನಾವು ನೋಡ್ತಿರುವುದೀಗ 248ನೆಯ ನಾಮ. ಮತ್ತೆ ಇದಕ್ಕೆ ನಾವಿನ್ನೂ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನ ನೋಡೋರಿದ್ದೇವೆ, ಹಾಗೆ ಭಗವಂತ ಆಚಾರ್ಯರ ವ್ಯಾಖ್ಯಾನವನ್ನು ಕೂಡ ನೋಡೋರಿದ್ದೇವೆ. ಅವರ ದೃಷ್ಟಿಯಲ್ಲಿ ಸತ್ಕೃತಿ ಅಂದ್ರೆ ಅದು 245ನೆಯ ನಾಮ. ಸಂತಹ ಸಾಧವ ಗುಣಾ ಏವ ಕೃತಿ ಆಕೃತಿ ಯಶಸಃ. ಕೃತಿ ಅಂದ್ರೆ ಆಕೃತಿ ಅಂತ ಅರ್ಥ. ಕೃತಿ ಅಂದ್ರೆ ಭಗವಂತನ ಪ್ರತಿಮೆ, ಅವನ ಸ್ವರೂಪ ಶರೀರ. ಅದು ಹೇಗೆ ಅಂದ್ರೆ, ಈ ಸತ್ಕೃತಿ ಅನ್ನುವಲ್ಲಿ ಸತ್ ಎಂಬ ಶಬ್ದ ಭಗವಂತನ ಸಾಧುಗುಣಗಳನ್ನು ಹೇಳ್ತದೆ, ಸದ್ಗುಣಗಳನ್ನು ಹೇಳ್ತದೆ. ಆ ಸದ್ಗುಣಗಳೇ ಭಗವಂತನ ಕೃತಿ. ಅವನ ಸದ್ಗುಣಗಳು, ಅವನ ಸ್ವರೂಪ ಅವೆರಡು ಅಭಿನ್ನ. ಅವನ ಜ್ಞಾನಾನಂದಾತ್ಮಕವಾದ ದೇಹ ಇದ್ದವನು. ಆದ್ರಿಂದ ಅವನನ್ನ ಸತ್ಕೃತಿ ಅಂತ ಹೇಳಿದೆ. ಯಾವ ಗುಣಗಳು? ಇಲ್ಲಿ ಸತ್ ಅಂದ್ರೆ ಸದ್ಗುಣಗಳು ಅಂತ ಬಂತು. ಯಾವ್ದು ಸದ್ಗುಣ ಅಂದ್ರೆ ಜ್ಞಾನ ಮತ್ತು ಆನಂದ, ಆ ಗುಣಗಳು ಅಂತ ಇಟ್ಕೋಬೇಕು. ಯಾಕೆ ಇಟ್ಕೋಬೇಕು ಅಂದ್ರೆ ಈ ಮಂತ್ರಕ್ಕೆ ಸಂಬಂಧಪಡ್ತದೆ, ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟದ್ದಾಗಿದೆ. ಹಾಗಿದ್ರಿಂದ ಹಾಗೆ ಇಟ್ಕೋಬೇಕು. ಇನ್ನ ಸತ್ಕೃತಿ ಅಂದ್ರೆ ಇದನ್ನ ನಾವ್ಯಾಕೆ ಸತ್ಕೃತಿ ಅಂತ ಉಪಾಸನೆ ಮಾಡ್ಬೇಕು? ತುಂಬಾ ಸುಂದರವಾದ ಉಪಾಸನೆಗಳಿವೆಲ್ಲ. ನೀವು ಸತ್ಕೃತಿ ಅಂತ ಉಪಾಸನೆ ಮಾಡಬೇಕು, ಇವರು ಸ್ತ್ರೀಯರು ಸತ್ಕೃತಿ ಅಂತ ಉಪಾಸನೆ ಮಾಡ್ಬೇಕು. ಯಾಕೆ ಅಂದ್ರೆ ಸತಿ ಸಮೀಚೀನೆ ರಥೇ ಕೃತಿ ಆಕೃತಿ ಯಶಸಃ. ಸಮೀಚೀನವಾದ ಭಗವಂತ ಕೊಟ್ಟ ರಥ ಇದು, ಆದ್ರಿಂದ ಇದು ಸಮೀಚೀನ. ಇದೇನೋ ಭಾರಿ ಸೌಂದರ್ಯ ಇದೆ, ಭಾರಿ ಶಕ್ತಿಶಾಲಿ ಆಗಿದೆ ಅಂತಲ್ಲ. ಭಗವಂತನ ಪ್ರತಿಬಿಂಬ, ಭಗವಂತನ ಸನ್ನಿಧಾನಕ್ಕೆ ಪಾತ್ರ ಆದ್ರಿಂದ
ಇದು ಸನ್, ಈ ನಿಮ್ಮ ದೇಹ ಸ್ತ್ರೀ ದೇಹ, ಈ ನಿಮ್ಮ ಪುರುಷ ದೇಹವೂ ಸೊನ್ನೆ, ಯಾಕಂದ್ರೆ ಭಗವಂತನ ಸನ್ನಿಧಾನ ಪಾತ್ರ ಆದ್ದರಿಂದ. ಅಂಥ ಸಮೀಚೀನವಾದ ರಥದಲ್ಲಿ, ರಥ ಅಂತ ವಿಶೇಷವನ್ನು ತಿಳ್ಕೋಬೇಕು, ವಿಶೇಷಣ ಮಾತ್ರ ಇಲ್ಲಿದೆ. ಅದರಲ್ಲಿ ಕೃತಿ ಅಂದ್ರೆ ಆಕೃತಿ, ಭಗವಂತ ಸನ್ನಿಹಿತನಾಗಿರ್ತಾನೆ, ಆದ್ರಿಂದ ಅವನು ಸತ್ಕೃತಿ. ಸತಿ ಕೃತಿ ಯಶ ಸಹ ಸತ್ಕೃತಿ. ನಮಗೆ ಸತಿ ಅಂದ್ರೆ ನಾವು ದೇಹವನ್ನು ಇಟ್ಕೊಂಡ್ವಿ, ಬರೇ ದೇಹವನ್ನು ಏನು ಇಟ್ಕೋಬೇಕಾಗಿಲ್ಲ, ಸಮಸ್ತ ಬ್ರಹ್ಮಾಂಡವನ್ನು ಇಟ್ಕೋಬಹುದು. ಶಿಲಾವತ್ ಪ್ರತಿಮಯ ವೇಷ ವಿಷ್ಣೋರ್ ಲೋಕ ಚತುರ್ದಶಿ, ಸಮಸ್ತ ಬ್ರಹ್ಮಾಂಡವೂ ಕೂಡ, ಅದರಲ್ಲಿ ಲಕ್ಷ್ಮೀದೇವಿಯಿಂದ ಪ್ರಾರಂಭಿಸಿ ಹುಲುಮಾನವನವರೆಗೆ ಪ್ರತಿಯೊಬ್ಬನೂ ಕೂಡ ಸನ್ನೆ, ಯಾಕೆಂದ್ರೆ ಭಗವಂತನ ಸನ್ನಿಧಾನ ಪಾತ್ರ. ಆದ್ರಿಂದ ಪ್ರತಿಮಾವತ್ ಧರೇ ರೂಪಂ ತಿರ್ಯಂಗ್ ನರಸುರಾದಯ, ಭಾಗವತ್ ತಾತ್ಪರ್ಯ ಮತ್ತೊಂದ್ ಕಡೆ. ಭಗವಂತ ಈ ತಿರ್ಯಂಗ್ ನರಸುರಾದಯ, ತಿರ್ಯಕ್ ಪ್ರಾಣಿಗಳು, ನರರು, ಮನುಷ್ಯರು, ದೈತ್ಯರು ಪ್ರತಿಯೊಬ್ಬರು ಕೂಡ ಭಗವಂತನಿಗೆ ಸನ್ನಿಧಾನ ಪಾತ್ರರು. ಹೀಗೆ ಬಂದಿರೋದ್ರಿಂದ ಸತಿ ಸತ್ಯವಾದ ಇನ್ನೊಂದರ್ಥ, ಸತಿ ಪ್ರಶಸ್ತವಾದ ಈ ಜಡ ಪ್ರಪಂಚ, ಹಾಗೆ ಚೇತನ ಪ್ರಪಂಚ ಏನಿದೆ ಯಾವುದು ಕೂಡ ಇದು ಅಸತ್ತಲ್ಲ, ಇದು ಮಿಥ್ಯಾ ಅಲ್ಲ, ಇದೆಲ್ಲವೂ ಸತ್ಯವಾದದ್ದು, ಮತ್ತು ಇದೆಲ್ಲವೂ ಪ್ರಶಸ್ತವೂ ಹೌದು. ಯಾಕೆಂದ್ರೆ ಭಗವಂತನ ಸನ್ನಿಧಾನ ಆದ್ರಿಂದ ಪ್ರಶಸ್ತ. ಸತಿ ಕೃತಿ ಅಂದ್ರೆ ಆ ಭಗವಂತನ ಸ್ವರೂಪಂ ಎಲ್ಲಿದೆಯೋ ಆದ್ರಿಂದ ಆತ ಭಗವಂತ ಸತ್ಕೃತಿ. ಸದ್ಭ್ಯ ಕೃತಾನಿ ಕರ್ಮಾಣಿ ತನೋತಿ, ಕೃತಿ ಅಂದ್ರೆ ತಿ ಅಂತಿದೆಯಲ್ಲ, ಅದಕ್ಕೆ ತನೋತಿ ಅಂತ ಮತ್ತೊಂದರ್ಥ, ಉಪದೇಶ ಮಾಡುವುದು ಅಂತ ಅರ್ಥ. ಸಜ್ಜನರಿಗಾಗಿ ಅವನು ಶಾಸ್ತ್ರಗಳನ್ನ ಉಪದೇಶ ಮಾಡ್ತಾನೆ, ಅವರಿಗಾಗಿ ರಚನೆ ಮಾಡಿದ್ದಾನೆ, ಅವರಿಗಾಗಿ ವೇದಗಳನ್ನು ಆವಿಷ್ಕಾರ ಮಾಡಿದ್ದಾನೆ, ಪುರಾಣಗಳನ್ನು ರಚನೆ ಮಾಡಿದ್ದಾನೆ. ಅವುಗಳೆಲ್ಲವನ್ನೂ ಕೂಡ ಅವನು ಆ ಸಜ್ಜನರಿಗಾಗಿ ಅವನು ತನೋತಿ. ಸತ್ ಕೃತಿ, ಸತ್ ಅಂದ್ರೆ ಸಜ್ಜನರು, ಕೃ ಅಂದ್ರೆ ಮಾಡಲ್ಪಟ್ಟದ್ದು, ಕೃತ ಅನ್ನೋದ್ರ ಸಂಕ್ಷಿಪ್ತ ರೂಪ ಅದು ಕೃ ಅನ್ನೋದು. ತಿ ಅಂದ್ರೆ ತನು ವಿಸ್ತಾರ ಅನ್ನೋದ್ರ ಸಂಕ್ಷಿಪ್ತ ರೂಪ. ಈಗ ಅವರಿಗೆ ಉಪದೇಶ ಮಾಡ್ತಾನೆ ಅಂತ ಅರ್ಥ. ಕೃತ ಶಬ್ದ ವರ್ಣಲೋಪ, ಭಗವಂತಾಚಾರ್ಯರು ಸಂಸ್ಕೃತದ ಎಲ್ಲಾ ಶಬ್ದಗಳು ಕೂಡ ಸಂಕ್ಷಿಪ್ತ ರೂಪಗಳವು. ಕೃತ ಅಥವಾ ಕೃತಿ ಅನ್ನುವಲ್ಲಿ ತ ಹೋಗಿಬಿಡ್ತದೆ, ಕೃ ಒಂದು ಉಳಿತದೆ. ಸತ್ ಕೃತಿ ಇದಿಷ್ಟು ಸತ್ಕೃತಿ. ಹೀಗೆ ಭಗವಂತಾಚಾರ್ಯ ಹೇಳಿದಂತಹ ಅರ್ಥಗಳಿವೆ. ರಘುನಾಥ ಸ್ವಾಮಿಗಳು ಕೂಡ ಹೀಗೆ ಅರ್ಥ ಹೇಳ್ತಾರೆ. ಅವರು ಈ ಬೃಹತಿ ಅವರು ಸಂಪಾದನೆ ಮಾಡಿದ ಬೃಹತಿ ಮಂತ್ರಕ್ಕನುಗುಣವಾಗಿ ಯಾವನ ಪ್ರೀತ್ಯರ್ಥವಾಗಿ, ಯಾವ ಭಗವಂತನ ಪ್ರೀತ್ಯರ್ಥವಾಗಿ ನಮ್ಮೆಲ್ಲ ಸ್ತೋತ್ರ ರೂಪವಾದ ಕ್ರಿಯಾ ಇದೆಯೋ ಅವನು ಸತ್ಕೃತಿ ಅಂತ ಅರ್ಥ ಹೇಳ್ತಾರೆ. ಅದನ್ನು ಮುಂದೆ ನೋಡೋಣ. ಹೀಗೆ ಸತ್ಕೃತಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ಥೂಲವಾಗಿ ನಾವು ಅರ್ಥಗಳನ್ನು ನೋಡಿದಾಗಾಯ್ತು. ಇದು ಋಗ್ವೇದದಲ್ಲಿ 6ನೇ ಮಂಡಲದಲ್ಲಿ 32ನೇ ಸೂಕ್ತ. ಇದಕ್ಕೆ ಸುಹೋತ್ರ ಭರದ್ವಾಜ ಇದರ ಋಷಿ, ಇದರ ದೇವತೆ ಇಂದ್ರ, ಇಂದ್ರ ಶಬ್ದವಾಚನ, ಅದು ಭಗವಂತನೇ ಇದರ ದೇವತೆ. ತ್ರಿಷ್ಟುಪ್ ಇದರ ಛಂದಸ್ಸು. ಮೂಲದಲ್ಲಿ ಇದಕ್ಕೆ ಹೀಗೆ ಮಂತ್ರ ಇದೆ, ಅಪೂರ್ವ್ಯ ಅಂತ ಹೀಗೆ ಮಂತ್ರ ಪ್ರಾರಂಭ ಆಗ್ತದೆ. ಅಪೂರ್ವ್ಯ ಪುರುತಮಾನ್ಯಸ್ಮೈ ಮಹೇ ವೀರಾಯ ತವಸೇ ತುರಾಯ ವಿರಕ್ಷಿಣೆ ವಜ್ರಿಣೆ ಶಂತಮಾನಿ ವಚಾಂಸ್ಯಾಸ ಸ್ಥವಿರಾಯ ತಕ್ಷಂ ಅಂತಿದು 1ನೇ ಮಂತ್ರ. ಅಲ್ಲಿ ಮುಂದೆ 2ನೇ ಮಂತ್ರ ಇದೆ ಸ ಮಾತರ ಅಂತ. ನಮಗೆ ಇದು ಬೃಹತಿ ಮಂತ್ರ ಆಗ್ಬೇಕು, ಅದಕ್ಕಾಗಿ ಮುಂದಿನ ಸ ಮಾತರ ಅನ್ನೋದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದಾರೆ. ಹೀಗೆ ಅಪೂರ್ವ್ಯ ಅನ್ನೋದ್ರಿಂದಲೇ ಈ ಮಂತ್ರ ಪ್ರಾರಂಭ ಕಾಣ್ತದೆ. ಹೀಗೆ 1ನೇ ಮತ್ತು 2ನೇ ಮಂತ್ರಗಳ ಒಂದು ಸಂಕ್ಷಿಪ್ತ ರೂಪ ಇದೆ. ಆದರೆ ಅಲ್ಲಿ ಅಪೂರ್ವ್ಯ ಮತ್ತು ಪುರುತಮ ಅಂತ ಅನ್ನೋದೇನಿದೆ ಅದು ಹಿಂದಿನ ಮಂತ್ರಗಳಲ್ಲಿ ಸೇರಿ ಹೋಗಿದೆ. ಹಿಂದೆ ಸತ್ಕೃತ ಅಂತ ನಾವು ಸತ್ಕರ್ತ ಅಂತ ನೋಡಿದೀವಲ್ಲ 247ನೇ ಮಂತ್ರ, ಅಲ್ಲಿ ಅವೆರಡು ಕೂಡ ಸೇರಿ ಹೋಗಿರ್ತವೆ. ತುವಿನ್ರಮ್ನ ಭೀಮಂ ಯಾಹಿ ಪ್ರಪಥಿನ್ನವಸೋಪ ಮದ್ರಿಕ್ ಪ್ರಚ ಶ್ರುತ ಶ್ರಾವಯ ಚರ್ಷಣಿಭ್ಯ ಅಪೂರ್ವ್ಯ ಪುರುತಮಾನ್ಯಸ್ಮೈ ಅಂತ ಆ ಮಂತ್ರ. ಅದರಲ್ಲಿ ಅಪೂರ್ವ್ಯ ಪುರುತಮಾನ್ಯಸ್ಮೈ, ಅಪೂರ್ವ್ಯ ಪುರುತಮಾನಿ ಅಸ್ಮೈ 3 ಶಬ್ದ ಅಲ್ಲಿ ಹೋಗಿಬಿಟ್ಟಿವೆ ಹಿಂದಿನ ಮಂತ್ರಕ್ಕೆ. ಅಲ್ಲಿಂದ ಮುಂದೆ ಮಹೇ ವೀರಾಯ ಅದು ಮಾತ್ರ ಈ ಸತ್ಕೃತಿ ಅನ್ನೋ ನಾಮಕ್ಕೆ ಸಂಬಂಧಪಟ್ಟದ್ದಾಗ್ತದೆ. ಆಯ್ತು, ಅದಕ್ಕೆ ಸಾಯಣಾಚಾರ್ಯ ಏನರ್ಥ ಹೇಳಿದ್ದಾರೆ ಅದನ್ನ ಒಂದು ಬಾರಿ ನೋಡ್ಬೇಕು ನಾವೀಗ. ಅಪೂರ್ವ್ಯ ಅಂದ್ರೆ ಬಹಳ ಅಪೂರ್ವವಾದದ್ದು, ಹೊಸ ಮಂತ್ರಗಳು ಅಂತ ಅರ್ಥ. ಹೊಸ ಮಂತ್ರಗಳು, ಹೊಸ ಅರ್ಥಗಳು. ಇದನ್ನ ಹಿಂದೆ ಹೇಳಿದ್ದೀನಿ, ಇದು ಹಿಂದೆ ಬಂದಿದ್ದರಿಂದ. ಆದ್ರೆ ಮತ್ತೆ ಈಗ ಮಂತ್ರ ಪ್ರತ್ಯೇಕವಾಗಿ ನೋಡ್ಬೇಕಾದ್ರಿಂದ ಅದನ್ನು ಹೇಳ್ತಿದ್ದೀನಿ. ಹಿಂದ್ಯಾರು ಮಾಡಿಲ್ಲದ ಸ್ತೋತ್ರ, ಹಿಂದ್ಯಾರು ಅದಕ್ಕೆ ಹೇಳಿಲ್ಲದ ಅರ್ಥವನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ. ಅಂತ ದೊಡ್ಡ ಸಾಧಕನಿಗೆ ಅದನ್ನ ಹೇಳೋ ಅಧಿಕಾರ, ಉಳಿದವ್ರಿಗೆ ಕೇಳೋ ಅಧಿಕಾರ. ನೂತನಾನಿ ಪುರುತಮಾನಿ, ಬಹಳ, ಅದೇನು ಒಂದೆರಡಲ್ಲ, ಬಹಳ ಅರ್ಥ ಇರುವ ಬಹಳ ಸ್ತೋತ್ರಗಳನ್ನ ನಾನು ಮಾಡ್ತಾ ಇದ್ದೇನೆ. ಶಂತಮಾನಿ, ಕೇಳಿದವರಿಗೆ
ಭಗವಂತನಿಗೂ ಸುಖ ಆಗ್ತದೆ, ಅಂದ್ರೆ ಅವನಿಗೆ ಪ್ರಸಾದ ಆಗ್ತದೆ, ನಮಗೆ ಕೇಳಿದವರಿಗೆ ಸುಖ ಆಗ್ತದೆ. ಹಾಗಾಗಿ ಶಂತಮ ಅಂತಾರೆ. ವಚಾಂಸಿ ಅಂತ ಮಾತುಗಳನ್ನ ಆಸ ನನ್ನ ಈ ಮುಖದಿಂದ ನಾನು ಹೇಳ್ತಾ ಇದ್ದೇನೆ. ಯಾರಿಗೆ? ಅಸ್ಮೈ ಇಂದ್ರಾಯ, ಈ ಭಗವಂತನಿಗಾಗಿ ನಾನು ಇದನ್ನು ಮಾಡ್ತಾ ಇದ್ದೇನೆ. ಅವನೆಂಥವನು? ಮಹೇ, ಬಹಳ ದೊಡ್ಡವನು. ವೀರ, ಮಹೇ ಅಂದ್ರೆ ಮಹತೆ ಅಂತ ಅರ್ಥ. ವೀರ ಅಂದ್ರೆ ವಿವಿಧ ರೀತಿಯಿಂದ ಶತ್ರುಗಳನ್ನ ನಾಶ ಮಾಡುವವನು, ಪ್ರೇರಿಸುವವನು. ತಪಸೆ, ಬಲಿಷ್ಠನಾದವನು. ತುರ ಅಂದ್ರೆ ವೇಗಶಾಲಿಯಾದವನು. ಹಾಗೆ ವಿರಪ್ಷಿ ಅಂದ್ರೆ ಬಲಿಷ್ಠ. ವಿಶೇಷಣ ಸ್ತುತ್ಯ ಅಂತ ಅರ್ಥ ಹೇಳಿದ್ದಾರೆ ಸಾಯಣಾಚಾರ್ಯರು. ಆಚಾರ್ಯರು ಋಗ್ಭಾಷ್ಯದಲ್ಲಿ ಅದನ್ನ ಬಲಿಷ್ಠ ಅಂತ ಅರ್ಥ ಹೇಳಿದ್ದಾರೆ. ಅದನ್ನ ಮುಂದೆ ನೋಡೋಣ. ಅಂಥ ವಜ್ರಿಣೆ, ವಜ್ರಾಯುಧಧಾರಿಯಾದ, ಇಂದ್ರನಲ್ಲಿ ಅಂತರ್ಯಾಮಿಯಾದ ವಜ್ರಾಯುಧಧಾರಿಯಾದ ಭಗವಂತ. ಅದಕ್ಕೆ ಮತ್ತೊಂದು ಅರ್ಥ, ವಜ ಅಂದ್ರೆ ಜ್ಞಾನ ರೂಪ ಅಂತ ಅರ್ಥ, ರ ಅಂದ್ರೆ ಈ ಆನಂದ ರೂಪ ಅಂತ ಅರ್ಥ. ಅದು ಸಾಯಣಾಚಾರ್ಯ ಭಾಷ್ಯದಲ್ಲಿ ಬರೋದಿಲ್ಲ, ಅದನ್ನು ಋಗ್ಭಾಷ್ಯಕ್ಕನುಸಾರವಾಗಿ ಈ ಹಿಂದೆ ಅನೇಕ ಸರಿ ನೋಡಿದ್ದೇವೆ. ಸ್ಥವಿರ ಅಂದ್ರೆ ವೃದ್ಧ, ಜಗತ್ತಿನ ಸನಾತನ ಪುರುಷ ಅವನು. ಅದಕ್ಕಾಗಿ ಅವನನ್ನ, ಆ ಭಗವಂತನ ಸ್ಥವಿರ ಅನ್ಬೇಕು. ಇದು ತುಂಬಾ ಸುಂದರವಾದಂತಹ ಒಂದು ಕ್ರಿಯಾಪದ ಇದೆ. ಮಾತುಗಳನ್ನ ಅಂತ ಬಂತು, ಮುಂದೇನು? ಮಾತುಗಳನ್ನು ಹೇಳ್ತೇನೆ ಅಂತ ಆಗ್ಬೇಕಲ್ಲ. ತಕ್ಷಂ ಅಂತದ್ದು, ತಕ್ಷ ತನೂಕರಣೆ ಅಂತ, ಕೆತ್ತುತ್ತೇನೆ ಅಂತ ಮಾತುಗಳನ್ನು. ಸುಮ್ಮನೆ ಬೇಕಾಬಿಟ್ಟಿ ಆಡೋದಿಲ್ಲ. ಶಿಲ್ಪಿ ಆದವನು ಮಾತುಗಳನ್ನ ಹೇಗೆ, ಶಿಲ್ಪವನ್ನ ಒಂದು ಉಳಿ, ಚಾಣ ಮೊದಲಾದವುಗಳನ್ನು ತಗೊಂಡು ಕೆತ್ತುತ್ತಾನಲ್ಲ, ಕೆತ್ತಿ ಸುಂದರವಾದ ಆಕೃತಿಯನ್ನು ಮುಂದಿರ್ತಾನಲ್ಲ, ಹಾಗೆ ನಾನು ಹೇಳುವ ಮಂತ್ರ, ಅದಕ್ಕೆ ಹೇಳುವ ಅರ್ಥ ಈ ರೀತಿಯಾಗಿ ಬಹಳ ಎಚ್ಚರಿಕೆಯಿಂದ, ಒಂದೇನೋ ಬೇರೆ ಏನನ್ನೋ ಮಾಡುವಾಗ ಅಲ್ಲಿ ರಬ್ ಮಾಡ್ಬೋದು, ಎರೇಸ್ ಮಾಡ್ಬೋದು. ಶಿಲ್ಪ ಮಾಡುವಾಗ ಎರೇಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಒಡೆದೇ ಹೋಗಿಬಿಡ್ತದೆ. ಬಹಳ ಎಚ್ಚರಿಕೆಯಿಂದ ಮಾಡ್ಬೇಕಾಗ್ತದೆ. ಹಾಗೆ ತಕ್ಷಂ ಅಂದ್ರೆ ಅತಕ್ಷಂ, ಕೆತ್ತಿ ನಾನು ತಯಾರು ಮಾಡಿ ಕೊಟ್ಟಿದ್ದೀನಿ ಜಗತ್ತಿಗೆ ಅಂತ ಬ್ರಹ್ಮ ಹೇಳ್ತಾನೆ. ಅದನ್ನ ಹೇಳೋ ಮಾತು ಪರಮಾತ್ಮನ ಆ ಸ್ತೋತ್ರ ರೂಪವಾಗಿ ಆ ಮಂತ್ರಗಳನ್ನು ನಾನು ಹೇಳ್ತೇನೆ ಅಂತ ಹೇಳುವುದೇನಿದೆ, ಭರದ್ವಾಜ ಹೇಳ್ಬಹುದು, ಮುಖ್ಯ ಪ್ರಾಣ ಹೇಳ್ಬಹುದು, ಚತುರ್ಮುಖ ಹೇಳ್ಬಹುದು. ಅವ್ರು ಹೇಳ್ತಾರೆ ಅಂತ ನಾವು ಹೇಳ್ಬೋದು ಇಷ್ಟೇ. ಹೇಗೆ ಈ ಮಾತುಗಳೆಲ್ಲ ನಮಗೂ ಸಂಬಂಧಪಡ್ತವೆ, ಯಾಕಂದ್ರೆ ಮಂತ್ರ ನಾವು ಹೇಳ್ತಿದ್ದೀವಲ್ಲ. ಹೇಗೆ ಅಂದ್ರೆ ಚತುರ್ಮುಖ ಹೀಗೆ ಹೇಳ್ತಾನೆ, ಪ್ರಾಣ ಹೀಗೆ ಹೇಳ್ತಾನೆ, ಇಂದ್ರ ಹೀಗೆ ಹೇಳ್ತಾನೆ, ರುದ್ರ ಹೀಗೆ ಹೇಳ್ತಾನೆ, ಭರದ್ವಾಜ ಹೀಗೆ ಹೇಳ್ತಾನೆ ಅಂತ ನಾವು ಹೇಳ್ತಿದ್ದೀವಿ. ಇದು ನಮ್ಮ ಅನುಸಂಧಾನ. ಇಷ್ಟಾದ್ರೂ ನಮ್ಮದು ಒಂದೆರಡು ಅರ್ಥಾನುಸಂಧಾನ ಅಲ್ಲಿ ಇರ್ತದೆ, ಅದರಿಂದ ನಾವು ಹೇಳ್ತೇವೆ, ನಮ್ಮಂಥವ್ರು ಕೂಡ. ಆಯ್ತು. ತಕ್ಷಂ ಅಂತ ಕೆತ್ತಿ ಬಹಳ ಎಚ್ಚರಿಕೆಯಿಂದ ಜಾಗರೂಕನಾಗಿ ಮಂತ್ರಗಳನ್ನು ಹೇಳ್ತೇನೆ, ಜಾಗರೂಕನಾಗಿ ಆ ಅರ್ಥವನ್ನು ಹೇಳ್ತೇನೆ ಅಂತ ಅದರ ಅರ್ಥ. ಇದು ಸಾಯಣಾಚಾರ್ಯ ಹೇಳಿದ್ದು. ಮುಂದೆ ಭಗವಂತಾಚಾರ್ಯ ಹೇಳಿದ ಅರ್ಥವನ್ನ ನೋಡೋಣ. ನಮಗೆ ಈಗಾಗಲೇ ಗೊತ್ತಿರುವಂತೆ ಇದು ಭಗವಂತಾಚಾರ್ಯರು ಅವರು ಕೂಡ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅರ್ಥ ಹೇಳಲಿಲ್ಲ. ಅವರು ಹೇಳುವುದು ಕೂಡ ಮೂಲ ಋಗ್ವೇದದ ಮಂತ್ರಗಳಿಗೆ. ಮತ್ತೆ ಅವರು ಕೂಡ ಒಂದು ಸಂಪಾದನೆ ಕ್ರಮವನ್ನು ತೋರಿಸ್ತಾರೆ. ಸತ್ಕೃತಿ ಅನ್ನುವ 245ನೇ ನಾಮ ಅವರ ದೃಷ್ಟಿಯಲ್ಲಿ. ಅದಕ್ಕೆ ಸಂಬಂಧಪಟ್ಟ ಮಂತ್ರ ಬೇರೆ ಇದೆ. ತ್ಯ ಸತ್ವನ್ ಮಹತೇರಣಾಯ ರಥಮಾತಿಷ್ಠ ತುವಿನೃಂ ನ ಭೀಮಂ ಯಾಹಿ ಪ್ರಪಥಿನ್ ನವಸೋಪ ಮದ್ರಿಕ್ ಪ್ರಚಶ್ರುತಶ್ರಾ. ಎಲ್ಲೆಲ್ಲಿ ಅಕ್ಷರ ಪದಚ್ಛೇದ ಅಲ್ಲ, ಅವ್ರದ್ದು ಅಕ್ಷರ ಛೇದ ಮಾಡ್ತಾರೆ ಭಗವಂತರಾಯರು. ರಘುನಾಥ ಸ್ವಾಮಿಗಳು ಪದಚ್ಛೇದ ಮಾಡಿರ್ತಾರೆ. ಪದಕ್ಕನುಸಾರವಾಗಿ ಒಂದೆರಡು ಅಕ್ಷರ ಹೆಚ್ಚು ಕಡಿಮೆ ಇದ್ರೂ ತೊಂದರೆ ಇಲ್ಲ, ಪದಚ್ಛೇದ ಮಾಡಿರ್ತಾರೆ. ಆದ್ರಿಂದಲೇ ನಿಮಗಿದು ಮೊದಲಿಂದಲೂ ಗೊತ್ತಿದೆ. ರಘುನಾಥ ಸ್ವಾಮಿಗಳು ಏನು ಪದಚ್ಛೇದ ಮಾಡಿ ತೋರಿಸಿದ್ದಾರೆ ಅದಕ್ಕೆ ನಾವು ಅನ್ವಯಾರ್ಥ ಹೇಳ್ಬೋದು, ಅದನ್ನು ತಗೊಂಡಿದ್ದಾನೆ. ಆದರೆ ಇವ್ರದ್ದು ಅಕ್ಷರ ಛೇದ. ರಘುನಾಥ ಸ್ವಾಮಿಗಳು ಪದಚ್ಛೇದ ಮಾಡಿದ್ದಾರೆ, ಅಲ್ಲಿಂದ ಅನ್ವಯಾರ್ಥ ಹೇಳ್ಬೋದು. ಆದ್ರೆ ಅವ್ರು ಹೇಳಿರುವ ಅರ್ಥ ಎಲ್ಲ ಇಂದ್ರಪರವಾದ್ದು, ಸಾಯಣಾಚಾರ್ಯರ ಛಾಯೆಯನ್ನು ಅದು ಅನುಸರಿಸಿದೆ. ಭಗವಂತಾಚಾರ್ಯರು ಅಕ್ಷರ ಛೇದ ಮಾಡಿದ್ದಾರೆ, ಅನ್ವಯಾರ್ಥ ಹೇಳಲಿಕ್ಕೆ ಬರೋದಿಲ್ಲ. ಅದು ಮೂಲ ಋಗ್ವೇದದ ಮಂತ್ರಗಳಿಗೆ ಅಧ್ಯಾತ್ಮದ ಅರ್ಥ ಹೇಳಿದ್ದಾರೆ. ಆದ್ರಿಂದಲೇ ಅಧ್ಯಾತ್ಮದ ಅರ್ಥವನ್ನು ಈ ಸಾಯಣಾಚಾರ್ಯರು ಮತ್ತೆ ರಘುನಾಥ ಸ್ವಾಮಿಗಳು ಹೇಳಿದ ಅಧಿದೈವದ ಅರ್ಥವನ್ನು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಮತ್ತೆ ನನ್ನ ಅರ್ಥಗಳನ್ನು ಕೆಲವನ್ನು ಸೇರಿಸಿ ಮತ್ತೆ ಸಂಪಾದಿತವಾದ ಬೃಹತಿ ಮಂತ್ರದ ಸಂಪಾದನೆ ಮತ್ತು ಸಂಖ್ಯೆ ಏನಿದೆ ಅದನ್ನು ಮಾತ್ರ ರಘುನಾಥ ಸ್ವಾಮಿಗಳದೇ ತಗೊಂಡು ಇದನ್ನ ಹೇಳ್ತಾ ಬಂದಿದ್ದೀನಿ. ಯಾಕೆಂದ್ರೆ ಇವತ್ತು ಕೂಡ ಋಕ್ ಸಂಹಿತ, ಈ ಬೃಹತಿ ಸಹಸ್ರ ಯಾಗ ನಡೆಯುವುದು ಆ ರಘುನಾಥ ಸ್ವಾಮಿಗಳು ಯಾವ ಸಂಪಾದನೆ ಕ್ರಮ ತೋರಿಸಿದ್ದಾರೆ ಅದರ ಪ್ರಕಾರವಾಗಿ. ಆದ್ರಿಂದ ಅದನ್ನ ಹೇಳುವ ಪ್ರಯತ್ನ ಮಾಡ್ತಿರ್ತೇನೆ. ಇದು 245ನೇ ನಾಮ ಸತ್ಕೃತಿ ಅಂತನೋದು. ಆ ಸಮೀಚೀನವಾದ ರಥದಲ್ಲಿ ಇರುವ ಸನ್ನಿಧಾನ ಭಗವಂತಂದು ಅಂತ ಅರ್ಥ ಮಾಡಿದವರು, ಮತ್ತೆ ಆ ಗುಣಗಳೇ ಭಗವಂತನ ಶರೀರ ಅಂತ ಅರ್ಥ ಮಾಡಿದವರೆಲ್ಲ ಇದೇ ಭಗವಂತಾಚಾರ್ಯರೇ. ಅಲ್ಲಿ ಮೂಲ ಮಂತ್ರ ಏನಿದೆ ಮಹತೆ, ಅದು ಇದೆಲ್ಲ ಸಮಾನವಾಗಿದೆ. ಮಹೆ ಅಂದ್ರೆ ಮಹತೆ ಅಂತ ಅರ್ಥ. ತವಸೆ ಅಂದ್ರೆ ಪ್ರಕಾಶ ರೂಪನಾದವನು.
ಈ ಎಲ್ಲ ಅರ್ಥ ಸಮಾನವಾಗಿದೆ. ತುರ ಅಂದ್ರೆ ವೇಗಶಾಲಿ, ವಿರಪ್ಷಿ ಅಂದ್ರೆ ಬಲಿಷ್ಠ, ಇದರ್ಥ ಋಗ್ಭಾಷ್ಯದಲ್ಲಿ ಬಂದಿದೆ. ಸ್ಥವಿರ ಅಂದ್ರೆ ಅನಾದಿ, ವಜ್ರಿ ಅಂದ್ರೆ ಜ್ಞಾನಾನಂದ ರೂಪ. ಇದ್ರ ಬಗ್ಗೆ ಏನು ವಿವಾದ ಇಲ್ಲ, ಸುಮ್ಮನೆ ಓದ್ಬಿಡ್ತೇನೆ ಅಷ್ಟೇ. ಆ ಭಗವಂತನಿಗಾಗಿ ಅಪೂರ್ವ್ಯ ಪ್ರಥಮ ವಿಭಕ್ತಿ ನಪುಂಸಕಲಿಂಗದ ಪ್ರಥಮ ವಿಭಕ್ತಿ ಬಹುವಚನ ಲುಪ್ತ ಆಗಿದೆ. ಅಪೂರ್ವ್ಯಾಣಿ, ಅಪೂರ್ವಾಣಿ ಅಂತ ಅರ್ಥ. ಅಪೂರ್ವ್ಯ ಅಂತ ಒಂದು ಯಕಾರ ಬೇರೆ ಸೇರ್ಕೊಂಡಿದೆ. ಬಹಳ ಅಪೂರ್ವವಾದ ಅತಿ ಬಹುನಿ ಹೊಸ ಮಾತುಗಳನ್ನು, ಸುಖಕರಾಣಿ ಅಂತ ಮಾತುಗಳನ್ನ, ಸ್ತೋತ್ರಾಣಿ ಆಸ, ನನ್ನ ಮುಖದಿಂದ ಕೆತ್ತುತ್ತೇನೆ. ನನ್ನ ಇಲ್ಲಿ ಉಳಿ ಯಾವುದು, ನನಗೆ ಚಾಣ ಯಾವುದು, ನನ್ನ ಮುಖವೇ ಉಳಿ. ಅದು ಮುಖ ಅಂದ್ರೆ ಬುದ್ಧಿ, ಬುದ್ಧಿಯಿಂದನೇ ಅವುಗಳನ್ನು ಕೆತ್ತಿ ಹೇಳ್ತೇನೆ, ಬುದ್ಧಿಯಿಂದ ಆಲೋಚನೆ ಮಾಡ್ತೇನೆ, ಮಾತಿನಿಂದ ಅದನ್ನು ಆಡ್ತೇನೆ, ಆಡಿ ಅರ್ಥ ಹೇಳ್ತೇನೆ ಅಂತ ಅರ್ಥ. ತಕ್ಷ ತನೂಕರಣೆ ಅಂತ ಧಾತು, ಅದರ ಅರ್ಥ ಅದನ್ನ ನಾನು ಅದನ್ನು ಮಾಡಿದ್ದೇನೆ ಅಂತ ಅದರ ತಾತ್ಪರ್ಯ. ಮುಂದೆ ಅಲ್ಲಿ ಮೂಲ ಮಂತ್ರದಲ್ಲಿ ಸ ಮಾತರ ಅಂತಿದೆ. ಇದು ಸಮಸ್ಯೆ. ಅದು ಭಗವಂತರಾಯರಿಗೆ ಆ ಸಮಸ್ಯೆ ಇಲ್ಲ, ಯಾಕಂದ್ರೆ ಅವರು ಸ ಮಾತರ ಅನ್ನೋದನ್ನು ಮುಂದಿನ ಮಂತ್ರಕ್ಕೆ ಸೇರಿಸಿರ್ತಾರೆ. ಮಾತರ ಅಂದ್ರೆ ದ್ಯಾವಾ ಪೃಥ್ವಿಯೋ, ಇದು ಅವ್ರು ತೋರಿಸುವಂತ ಅರ್ಥ. ಸಹ ಅಂದ್ರೆ ಆ ಭಗವಂತ ಅಂತ ಅರ್ಥ. ಅದೀಗ ನಮಗೆ ಈ ಮಂತ್ರದಲ್ಲಿ ಬಂದಿದೆ, ಅದಕ್ಕೆ ಅನ್ವಯ ಅರ್ಥ ತೋರಿಸ್ಬೇಕು. ಇರೋ ಸಮಸ್ಯೆ ಇದು. ಸರಿ, ಇನ್ನು ಮುಂದೆ ಇದಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತನ್ನೋದು ನೋಡೋಣ. ಆಮೇಲೆ ನಾನು ಹೇಳಿದಂಥ ಅರ್ಥವನ್ನ ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸಾಯಿಣಾಚಾರ್ಯ ಹೇಳಿದ ಅರ್ಥ ಆಯ್ತು, ಮತ್ತೆ ಭಗವಂತರಾಯದ ಅರ್ಥ ಆಯ್ತು, ಅವೆಲ್ಲ ಮೂಲ ಋಗ್ವೇದಕ್ಕೆ. ಏನು ರಘುನಾಥ ಸ್ವಾಮಿಗಳು ಹೇಳ್ತಾರೆ ಅಂದ್ರೆ, ಮಹೇ ಅಂದ್ರೆ ದೊಡ್ಡವನು, ವೀರ ಅಂದ್ರೆ ಪರಾಕ್ರಮಿ, ತಪಸ್ ಅಂದ್ರೆ ಪ್ರಕಾಶಮಾನ, ತುರ ಅಂದ್ರೆ ವೇಗಶಾಲಿ, ವಿರಪ್ಷಿ ಅಂದ್ರೆ ವಿಶಿಷ್ಟ ಬಲವಾನ್, ದೃಗ್ಭಾಷ್ಯ. ಸ್ಥವಿರ ಅಂದ್ರೆ ಪುರಾತನ, ವಜ್ರಿ ಅಂದ್ರೆ ಇಂದ್ರ. ಚತುರ್ಥಿ ವಿಭಕ್ತಿ ಇದೆಯಲ್ಲ, ಅದಕ್ಕೆ ಅವನ ಪ್ರೀತಿಗಾಗಿ ಅಂತ ಅದರ ಅರ್ಥ. ಶಂತಮಾನಿ, ಸುಖಕೃತ್ತಮಾನಿ, ಬಹಳ ಸುಖ ಕೊಡ್ತದೆ ಕೇಳಿದವರಿಗೆಲ್ಲ, ಹೇಳಿದವರಿಗೂ ಕೇಳಿದವರಿಗೂ. ವಾಕ್ಯಾನಿ ಆಸ ಅಂದ್ರೆ ಆಸ್ಯೇನ, ತಕ್ಷಂ ಅತಕ್ಷಂ ಅಕರವಂ, ಸ ಮಾತರ ಐತಿ ಉತ್ತರೇಣ ಸಂಬಂಧ. ಮಂತ್ರದಲ್ಲಿ ಸ ಮಾತರ ಅಂತಿದೆ. ಈ 248ನೇ ಸತ್ಕೃತಿ ಅನ್ನೋ ನಾಮ, ಅದಕ್ಕೆ ಸಂಬಂಧಪಟ್ಟದ್ದು 248ನೇ ಬೃಹತಿ. ಮಹೇ ವೀರಾಯ ತವಸೇ ತುರಾಯ ವಿರಕ್ಷಿಣೆ ವಜ್ರಿಣೆ ಶಂತಮಾನಿ ವಚಾಂಸ್ಯಾಸ ಸ್ಥವಿರಾಯ ತಕ್ಷಂ ಸ ಮಾತರ ಅಂತಿದೆ. ಈ ಸ ಮಾತರ ಇವೆರಡು ಶಬ್ದಗಳನ್ನ ಇಲ್ಲಿ ತಗೊಳ್ಳೋದಿಲ್ಲ ರಘುನಾಥ ಸ್ವಾಮಿಗಳು. ಮುಂದಿನ ಮಂತ್ರದಲ್ಲಿ ಇದಕ್ಕೆ ಸಂಬಂಧ ಅಂತ ಹೇಳ್ತಾರೆ. ಇದು ನನಗೆ ಮಾಡಿದ ದೊಡ್ಡವರು, ಅದ್ರ ಬಗ್ಗೆ ಗಮನ ಇಟ್ಕೊಂಡೇ ಹೇಳ್ತಿದ್ದೀನಿ. ನನಗಿದು ಸಮಾಧಾನ ಕೊಡೋದಿಲ್ಲ. ಮಂತ್ರ ಸ್ವರೂಪ ಇದು ಇಲ್ಲಿದೆ ಅಂತಂದ್ಮೇಲೆ ಅದಕ್ಕೆ ಅನ್ವಯಾರ್ಥ ಹೇಳ್ಬೇಕು ಅವೆರಡು ಶಬ್ದಗಳಿಗೆ. ಅಲ್ಲಿ ಅದನ್ನೇ ನಾವು ಮಾಡ್ಬೇಕಾಗಿರುವಂತ ಕಸರತ್ತು. ಇಲ್ಲಿ ಅದನ್ನು ಪ್ರಯತ್ನ ಮಾಡಿ ಹೇಳ್ತೇನೆ. ಸತಿ ಸಮೀಚೀನಾ ಕೃತಿ ಸ್ತುತಿ ನಿರ್ಮಾಣ ರೂಪಾ ಕೃತಿ ಯಸ್ಮಿನ್ ಸಹ ಇತಿ ನಿರುಕ್ತೇ ಸತ್ಕೃತಿ ಮೂರ್ತಿರತ್ರ. ರಘುನಾಥ ಸ್ವಾಮಿಗಳ ವ್ಯಾಖ್ಯಾನ. ಕೃತಿ ಅಂದ್ರೆ ಸ್ತೋತ್ರ ನಿರ್ಮಾಣ ರೂಪವಾದ ಕಾರ್ಯ. ನಾನು ಮಾಡ್ತಾ ಇರೋ ಸ್ತೋತ್ರ ನಿರ್ಮಾಣ ರೂಪವಾದ ಕಾರ್ಯ ಅದು ಸತಿ, ಯಾಕಂದ್ರೆ ಸಮೀಚೀನವಾಗಿದೆ. ಆದ್ರಿಂದ ಸತಿ ಕೃತಿ ಯಸ್ಮಿನ್ ಸಹ ಅಂತ ಮಾಡಿದ್ದಾರೆ ಅವರು, ಸಪ್ತಮಿ ವ್ಯಕ್ತಿ ಮಾಡಿದ್ದಾರೆ. ಯಸ್ಮೈ ಸಹ ಅಂತಿದ್ರೆ ಒಳ್ಳೇದು, ಯಾಕಂದ್ರೆ ಇಂದ್ರಾಯ ತತ್ಪ್ರೀತ್ಯರ್ಥಂ ಅಂತ ಅವರೇ ವ್ಯಾಖ್ಯಾನ ಮಾಡಿದ್ದಾರೆ. ಈ ಇಲ್ಲಿರೋ ಮುದ್ರಣನೆಲ್ಲ ಸರಿಯಾಗಿ ನಂಬುವಂಗಿಲ್ಲ, ಇದನ್ನ ಗಮನಿಸಲೇಬೇಕು ನಾವು. ಅದರಲ್ಲಂತೂ ಈ ಬೃಹತಿ ಶಾಸ್ತ್ರದಲ್ಲೂ ತುಂಬಾ ದೋಷಗಳಿವೆ. ಯಸ್ಮಿನ್ ಸಹ ಇರ್ಲಿ, ಯಸ್ಮಿನ್ ಯಾವ ಭಗವಂತನಲ್ಲಿ ನಿಂತು ನಾನು ಮಾಡ್ತೇನೆ, ಭಗವಂತನಲ್ಲಿ ಅವನೊಳಗೆ ಇದ್ದೇ ನಾನು ಮಾಡ್ಬೇಕಲ್ಲ, ನಾನು ಇರುವುದೇ ಅವನಲ್ಲಿ, ಮತ್ತೆ ಅವನು ಪ್ರೀತ್ಯರ್ಥವಾಗಿ ಮಾಡ್ತೀನಿ ಅಂತ ಎರಡು ಅರ್ಥ ಆಗ್ತವೆ. ಇದಿಷ್ಟು ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥ ಆಯ್ತು. ಇನ್ನು ಮುಂದೆ ಇದಕ್ಕೆ ನಾನು ಹೇಳುವಂಥ ಅರ್ಥಗಳನ್ನ ನನಗೆ ಯಥಾಮತಿ ಯಥಾಶ್ರುತಂ ಹೇಳುವ ಅರ್ಥವನ್ನ ಬುದ್ಧಿಶುದ್ಧಿಗಾಗಿ ಹೇಳ್ತೇನೆ. ಅಥಾಪಿ ಕೀರ್ತಯಾಮ್ಯಂಗ ಯಥಾಶ್ರುತಿ ಯಥಾಮತಂ ಹರೇ ಕಥಾಂ ಸ್ವಾಂ ಸತ್ಕರ್ತುಂ ಗಿರಂ ಅನ್ಯಾಭಿಧಾಂ ಸತಿಂ. ದೊಡ್ಡವರೆಲ್ಲ ಹೇಳಿ ಬಿಟ್ಟ ಮೇಲೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಏನೋ ಮಹಾ ಅರ್ಥ ಹೇಳ್ತೀನಿ ಅಂತಲ್ಲ. ಇದನ್ನು ಹೇಳದೆ ಹೋದ್ರೆ ನನ್ನ ಮಾತು ಮತ್ತೊಂದೇನೋ ವ್ಯರ್ಥವಾದ ಮಾತನಾಡಿ ನನ್ನ ಬುದ್ಧಿ ಮತ್ತೊಂದೇನೋ ಕೆಲಸಕ್ಕೆ ಬಾರದ ವಿಷಯ ಆಲೋಚನೆ ಮಾಡಿ ಹಾಳಾಗಿ ಹೋಗ್ತದೆ. ಅದಕ್ಕಾಗಿ ಇದನ್ನು ಹೇಳಬೇಕು ಅಂತ ಹೇಳ್ತಿದ್ದೀನಿ ಅಂತ ಭಾಗವತದ ಶ್ಲೋಕ. ಇಲ್ಲಿ ಸ ಮಾತರ ಅಂತಿದೆಯಲ್ಲ, ಸಹ ಅನ್ನೋದು ಇಲ್ಲಿ ಒಳಗೆ ತಗೊಂಡಿದ್ದಾನೆ. ಭಗವಂತರಾಯರಿಗೆ ಆ ಸಮಸ್ಯೆ ಬಂದಿಲ್ಲ, ಯಾಕಂದ್ರೆ ಅವ್ರು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅರ್ಥ ಹೇಳಿದವರಲ್ಲ. ಸಹ ಅಂದ್ರೆ ಯಾರು? ನಾನು ಸಾಧಕ. ಸಹ ಅಂದ್ರೆ ಅವನು ಭಗವಂತನಿಗೆ ವಿಶೇಷಣ ಅಂತ ಅವ್ರು ತಗೊಂಡಿದ್ದಾರೆ. ಅದು ಮುಂದಿನ ಮಂತ್ರಕ್ಕೆ. ಇಲ್ಲಿ ಸಹ ಅಂದ್ರೆ ಅಹಂ ಸಾಧಕ. ಇದೇ ಈ ಉಳಿದೆಲ್ಲ ಒಂದೇ. ಮಹೇ ಅಂದ್ರೆ ಮಹತೆ, ವೀರಾಯ ಅಂದ್ರೆ ಪರಾಕ್ರಮಿಣೆ, ದೊಡ್ಡವನು ಪರಾಕ್ರಮಿ, ತಪಸ್ ಅಂದ್ರೆ ಪ್ರಕಾಶಮಾನನ, ತುರ ಅಂದ್ರೆ ವೇಗಶಾಲಿ, ವಿರಕ್ಷಿ ಅಂದ್ರೆ ಬಲಿಷ್ಠ, ಸ್ಥವಿರ ಅಂದ್ರೆ
ಪುರಾತನ ವಜ್ರಿ ಅಂದ್ರೆ ಜ್ಞಾನಾನಂದ ರೂಪನಾದ ಭಗವಂತ, ಅವನ ಪ್ರೀತಿಗಾಗಿ. ಇದೆಲ್ಲವೂ ಈ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಮತ್ತು ಭಗವಂತಾಚಾರ್ಯ ವ್ಯಾಖ್ಯಾನದಲ್ಲಿ ಇದ್ದೇ ಇದೆ. ಇನ್ನು ಮಾತರ ಅಂತ ಉಳಿತು ಒಂದು, ಅದನ್ನೇನ್ ಮಾಡ್ಬೇಕು? ಮಾತರ ಅಂದ್ರೆ ಮಾತರವು ಅಂತ ದ್ವಿವಚನ, ಅದು ಮಾತಾ ಮಾತರವು, ಅದನ್ನೇನ್ ಮಾಡ್ಬೇಕು? ಸರಿ, ಅದಕ್ಕೆ ಅರ್ಥ ಹೇಳ್ತೇನೆ. ಈ ಮುಂದೆ ಶಂತಮಾನಿ ಅಂತಿದೆಯಲ್ಲ, ಅದು ಸುಖಕರವಾದದ್ದು. ವಚಾಂಸಿ ಅದು ಮಾತುಗಳು, ಮಾತಿಗದು ವಿಶೇಷಣ. ಆಸ ಅಂದ್ರೆ ಹಾಸ್ಯನ ಮುಖದಿಂದ, ತಕ್ಷಮ ಅಂದ್ರೆ ಅತಕ್ಷಮ್ ಅನ್ನೋ ಅರ್ಥ ಮುಗೀತು. ಮಾತರ ಅಂತ ಎಲ್ಲಿ ಸೇರಿಸ್ಬೇಕು? ಅದು ದ್ವಿವಚನ ಬೇರೆ ಇದೆ, ಎಲ್ಲಿ ಸೇರಿಸ್ಬೇಕು? ಬಹಳ ಆಲೋಚನೆ ಮಾಡಿದಾಗ ಹೀಗೆ ಹೊಳಿತು. ಚತುರ್ಮುಖ ಹೇಳ್ತಾನೆ, ಅಥವಾ ಅವನನ್ನು ಅನುಸರಿಸಿ ನಾವು ಹೇಳ್ತೀವಿ, ಭಗವಂತನ ಪ್ರೀತ್ಯರ್ಥವಾಗಿ ನಾನು ನನ್ನ ಮಾತಿನ ಮೂಲಕ, ಮನಸ್ಸಿನ ಮೂಲಕ ಈ ಶಾಸ್ತ್ರದ ಮಾತುಗಳನ್ನು ಕೆತ್ತಾ ಇದ್ದೀನಿ ಅಂತ ಹೇಳ್ತಿದ್ದಾನಲ್ಲ, ಎರಡು ಥರದ ಮಾತುಗಳನ್ನು ಕೆತ್ತುತ್ತೀನಿ. ಒಂದು ಪೌರುಷೇಯವಾದ ಮಾತು, ಮತ್ತೊಂದು ಅಪೌರುಷೇಯವಾದ ಮಾತು. ಅದಕ್ಕಾಗಿ ದ್ವಿವಚನ. ವಚಾಂಸಿ ಶಂತಮಾನಿ ಅನ್ನೋದೆಲ್ಲ ಬಹುವಚನ, ಇದ್ಯಾಕೆ ದ್ವಿವಚನ? ವೇದದಲ್ಲಿ ಎಲ್ಲ ನಡೀತದೆ. ಕೇಳಿದವ್ರಿಗೆ ವಿಚಿತ್ರವಾಗಿ ಕಾಣಿಸ್ಬೋದು. ಇದಕ್ಕೆ ಮಾತರ ಅನ್ನೋದಕ್ಕೆ ಏನಾದ್ರು ಅರ್ಥ ಹೇಳ್ಬೇಕಾಗಿದೆ ನೀವು, ಅದಕ್ಕಾಗಿ ಏನೋ ಮಾಡ್ತಿದ್ದೀರಿ ಅಂತ ಕೇಳಿದವ್ರಿಗೆ ಅನಿಸ್ಬಹುದು. ಇಲ್ಲಿ ದ್ವಿವಚನ, ಅಲ್ಲಿ ಬಹುವಚನ. ಯಾಕೆಂದ್ರೆ ಬಹಳ ಮಾತುಗಳಿವೆ, ಆದ್ರೆ ಅವು ದ್ವಿಪ್ರಕಾರಕವಾಗಿವೆ, ಪೌರುಷೇಯ ಅಪೌರುಷೇಯ ಅಂತ ಹೇಳಿ. ಆದ್ರಿಂದ ಮಾತರ ಅಂದ್ರೆ ಮಾತರವು ಅಂತ ಅರ್ಥ ಇಟ್ಕೊಂಡಿದ್ದೀನಿ. ಈ ಸಮಾಧಾನ ಆಗದೆ ಇದ್ರೆ ಇನ್ನೊಂದು ಅರ್ಥ ಹೇಳ್ತೇನೆ. ಅವನು ಪ್ರೀತ್ಯರ್ಥವಾಗಿ ಈ ಮಾತನ್ನು ಹೇಳ್ತೀನಿ. ಪೌರುಷೇಯ ಅಪೌರುಷೇಯ ರೂಪೆ ಅಂತ ಇದು ನನ್ನ ವ್ಯಾಖ್ಯಾನ. ಇದನ್ನು ಕೇಳಿದವರು ಎಲ್ಲ ಭಾಗವತರು ಅದರ ಮೌಲ್ಯಮಾಪನ ಮಾಡಬೇಕು. ಪೌರುಷೇಯ ಅಪೌರುಷೇಯ ರೂಪವಾದ ಮಾತುಗಳನ್ನ ಹೇಳ್ತೇನೆ ಅಂತ ಅದ್ರ ತಾತ್ಪರ್ಯ. ಯಾಕೆಂದ್ರೆ ಮಾತರ ಅಂದ್ರೆ ಅದೇನು? ವಾಚೋಮ ಮಾತರ ಸ್ಮೃತಃ ಅಂತ ಆಚಾರ್ಯ ಅನೇಕ ಕಡೆ ಅದನ್ನು ಹೇಳಿದ್ದಾರೆ. ಮಾತಾ ಅಂದ್ರೆ ಬರೇ ತಾಯಿ ಅಲ್ಲ, ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ಪೌರುಷೇಯ ಅಪೌರುಷೇಯ ಗ್ರಂಥಗಳು ಅಂತ ಅರ್ಥ. ಇಷ್ಟಾದ್ರೂ ಸಮಾಧಾನ ಆಗದೆ ಹೋದ್ರೆ ಮಾತರ ಅಂದ್ರೆ ಇದೆಯಲ್ಲ, ಅದನ್ನ ಸಂಬೋಧನ ಅಂತ ಇಟ್ಕೊಂಡ್ಬಿಡೋಣ, ಈಗಿನ ಸಮಸ್ಯೆನೇ ಇಲ್ಲ. ಸಹ ಸಾಧಕನಾದ ನಾನು ಮಾತರವು, ಈ ಜಗತ್ತಿನ ತಾಯಂದಿರಾದ ಶ್ರೀಭೂದೇವಿಯರೇ ಸಂಬೋಧನೆ. ಈಗೇನು ಸಮಸ್ಯೆನೇ ಇಲ್ಲ. ಅದು ಯಾಕೆ ದ್ವಿವಚನ ಬಂತು, ಮುಂದೆ ಬಹುವಚನ ಯಾಕೆ ಬಂತು ಅಂತ ಸಮಸ್ಯೆನೇ ಇಲ್ಲ. ಅದನ್ನ ದ್ಯಾವ ಪೃಥ್ವಿ ಅಂತ ಹೇಗೂ ಭಗವಂತಾಚಾರ್ಯ ಹೇಳಿದ್ದಾರೆ. ಅದನ್ನ ಮುಂದಿನ ಮಂತ್ರ ತಗೊಂಡಿದ್ದಾರೆ ಅವರು. ಅದನ್ನ ಇದೇ ಮಂತ್ರದಲ್ಲಿ ನಂಗೆ ತಗೋಬೇಕಾಗಿದೆ, ಯಾಕಂದ್ರೆ ಅನ್ವಯಾರ್ಥ ಹೇಳ್ಬೇಕಾಗಿದೆ. ಅದು ಒಂದು ಬೃಹತಿ ಮಂತ್ರ ಅಂತಂದ್ಮೇಲೆ ಅದು ಮಹೇ ವೀರಾಯ ಅಲ್ಲಿಂದ ಪ್ರಾರಂಭ ಆಗಿ ಸ ಮಾತರ ಅನ್ನೋರಿಗೆ ಮುಕ್ತಾಯ ಕಾಣ್ತದೆ ಅಂದಮೇಲೆ ಅದನ್ನ ಅನ್ವಯಾರ್ಥ ತಗೊಳ್ಳದೆ ಹೋದ್ರೆ ಅದನ್ನ ಇಲ್ಲಿ ಪೋಣಿಸಿದ್ದಕ್ಕೆ ಅರ್ಥ ಇಲ್ಲ. ರಘುನಾಥ ಸ್ವಾಮಿಗಳ ಮೇಲೆ ನಂದು ಆಕ್ಷೇಪ ಅಲ್ಲ, ನನಗೆ ಸಮಾಧಾನ ಆಗೋದಿಲ್ಲ. ಅವ್ರ ಮಾತು ವಜ್ರವೇ ಇರಬಹುದು, ನನಗೆ ಸಮಾಧಾನ ಆಗದೆ ಹೋದ್ರೆ ನಾ ಬೇರೆ ಅರ್ಥ ಹೇಳ್ಬೇಕಾಗ್ತದೆ. ಅದಕ್ಕಾಗಿ ಸ ಮಾತರ ಐತಿ ಸಂಬೋಧನ ಅಂತನೂ ಕೂಡ ತಿಳ್ಕೊಬಹುದು. ಶ್ರೀಭೂದೇವಿಯರೇ ಅಂತ ಅವ್ರನ್ನ ಕುರಿತು ಯಾಕೆ ಹೇಳೋದು ಅಂದ್ರೆ, ನೀವು ಎಲ್ಲಾ ಮಾತುಗಳಿಗೂ ಅಭಿಮಾನಿನಿ ದೇವತೆಯರು, ಸಾಹಿಕಲು ಸಕಲ ವಾಂಗ್ಮನೋ ದೇವತಾ. ಅದಕ್ಕೆ ಅವರಿಬ್ಬರನ್ನು ಉದ್ದೇಶಿಸಿ ಸಾಧಕನಾದ ನಾನು, ಮಹಾತ್ಮನಾದ ವೇಗಶಾಲಿಯಾದ ಬಲಿಷ್ಠನಾದ ಆ ಭಗವಂತನ ಪ್ರೀತ್ಯರ್ಥವಾಗಿ ಈ ಎಲ್ಲಾ ಮಾತುಗಳನ್ನ ಕೆತ್ತಿ ಹೇಳ್ತಾ ಇದ್ದೇನೆ. ನಿಮ್ಮಿಬ್ಬರಿಗೆ ಕೂಡಿಸ್ಕೊಂಡು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನನ್ನ ಬಾಯಿಂದ ಉಚ್ಚಾರ ತಪ್ಪಾಗಬಾರ್ದು, ಹಾಗಾದ್ರೆ ಅರ್ಥ ತಪ್ಪಾಗಬಾರ್ದು. ಹಾಗೊಂದು ಎಚ್ಚರವನ್ನು ನೀವು ವಹಿಸಬೇಕು ಅಂತ ಅದರ ತಾತ್ಪರ್ಯ. ಹೀಗಿವತ್ತು ಸಾಯಣಾಚಾರ್ಯ ಹೇಳಿದ ಅರ್ಥ, ಮತ್ತೆ ಭಗವಂತಾಚಾರ್ಯ ಹೇಳಿದ ಅರ್ಥ, ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥ, ಹಾಗೆ ನನಗೊಳದ ಅರ್ಥ, ಇದಿಷ್ಟನ್ನು ನೋಡಿದ್ದೇವೆ. ಇದರ ಭಾವಾರ್ಥ ಮತ್ತೆ ಸಗ್ರಿ ರಾಘವೇಂದ್ರಾಚಾರ್ಯರು ಅದಕ್ಕೆ ವಿಶೇಷ ಕೊಟೇಶನ್ಗಳನ್ನು ಕೊಡ್ತಿರ್ತಾರೆ, ಅದನ್ನ, ಮತ್ತೆ ಶಂಕರ ಭಾಷ್ಯದಲ್ಲಿ ಬರುವ ಅರ್ಥ, ಪರಾಶರ ಭಟ್ಟರ ವಿಶಿಷ್ಟಾದ್ವೈತದ ಅನುಸಾರಿಯಾದ ಅರ್ಥ, ಸತ್ಯಸಂಧ ಸ್ವಾಮಿಗಳು ಹೇಳುವ ಅರ್ಥ, ಅದೆಲ್ಲವನ್ನು ಕೂಡ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಗೆ ಏಕಾದಶಿ ದಿವಸ ನಾವು ಮಾಡಿರುವಂತಹ ಈ ಶ್ರವಣ ಇಲ್ಲಿಗೆ ಸಮಾಪ್ತವಾಗಿದೆ. ಶ್ರೀಕೃಷ್ಣಾರ್ಪಣ ವಸ್ತು.